ನೋಡಿ ಬಂಧುಗಳೇ, ಕಾಸರಗೋಡಿನ ಪಳ್ಳಪ್ಪಾಯಿನಿಂದ ಇವತ್ತು ಒಂದು ಕಣ್ಣೀರಿನ ದುಃಖ ವಾರ್ತೆ ಬಂದಿದೆ. ಅವನ ಹೆಸರು ಸನಲ್. ವಯಸ್ಸು ಕೇವಲ 37. ಮನೆಯ ಜವಾಬ್ದಾರಿ, ಮುದ್ದಾದ ಸಂಸಾರ. ಬುಧವಾರ ಬೆಳಿಗ್ಗೆ ತನ್ನ ಕುಟುಂಬಕ್ಕೆ 4 ಕಾಸು ಸಂಪಾದಿಸಲು ಬಹಳ ಉತ್ಸಾಹದಿಂದ ಮನೆಯಿಂದ ಹೊರಟಿದ್ದ. ಬಾವಿಯ ನಿರ್ಮಾಣದ ಕೆಲಸ, ಅಗೆಯುವ ಪ್ರತಿ ಮಣ್ಣಿನ ಬುಟ್ಟಿಯಲ್ಲೂ ತನ್ನ ಮಕ್ಕಳ ಭವಿಷ್ಯವನ್ನು ಸನಲ್ ಕಾಣುತ್ತಿದ್ದ. ಆದರೆ ಆಕಾಶದಲ್ಲಿ ಬೆಂಕಿ ಉರಿಯುತ್ತಿತ್ತು. ಸೂರ್ಯ ರಕ್ಕಸನಂತೆ ಕೆಂಡ ಸುರಿಸುತ್ತಿದ್ದ. ಕೆಲಸದ ಭರದಲ್ಲಿದ್ದ ಸನಲ್ಗೆ ತನ್ನ ದೇಹ ಸುಡುತ್ತಿರುವುದು ಗೊತ್ತೇ ಆಗಲಿಲ್ಲ. ಒಮ್ಮೆ ಆಕಾಶ ಸುತ್ತಿದಂತಾಯಿತು. ಗಟ್ಟಿಮುಟ್ಟಾಗಿದ್ದ ಆ ದೇಹ ದಪ್ಪನೆ ನೆಲಕ್ಕೆ ಉರುಳಿ ಬಿತ್ತು. ಬಂಧುಗಳೇ, ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಆತ ಉಸಿರಾಡುತ್ತಿದ್ದ. ಆದರೆ ಮರುದಿನ ಬೆಳಿಗ್ಗೆ ಸನಲ್ ಆಸ್ಪತ್ರೆಯಿಂದ ಮರಳಿ ಬರಲಿಲ್ಲ. ಬಂದದು ಕೇವಲ ಆತನ ಶವ. ಬರೀ ಬಿಸಿಲಿಗೆ ಮನುಷ್ಯ ಸಾಯುತ್ತಾನ? ಕಾಸರಗೋಡಿನ ಆ ಮಣ್ಣಿನಲ್ಲಿ ಅಂದು ನಡೆದ ಆ ಘೋರ ರಹಸ್ಯವೇನು? ಸೂರ್ಯ ಯಾಕೆ ಸನಲ್ ಕುಮಾರ್ನನ್ನು ಬಲಿ ಪಡೆದಿದೆ? ಬಂಧುಗಳೇ, ಸನಲ್ ಬಾವಿ ತೋಡಲು ಇಳಿದಾಗ ಅಲ್ಲಿದ್ದ ಉಷ್ಣಾಂಶ ಎಷ್ಟು ಗೊತ್ತಾ? ನಮ್ಮ ಕರಾವಳಿ ಮತ್ತು ಕಾಸರಗೋಡಿನಲ್ಲಿ ತಾಪಮಾನ 37ರಿಂದ 40 ಡಿಗ್ರಿ ದಾಟಿತ್ತು. ಇದು ಬರೀ ಬಿಸಿಲಲ್ಲ, ಕೆಂಡದ ಮಳೆ. ಬಂಧುಗಳೇ, ಆ 15-20 ಅಡಿ ಆಳದ ಬಾವಿ, ಅಲ್ಲಿ ಗಾಳಿಯ ಓಡಾಟ ಇರಲಿಲ್ಲ. ಮೇಲೆ ಸೂರ್ಯ ಬೆಂಕಿ ಸುರಿಸುತ್ತಿದ್ದ. ಕೆಳಗೆ ಉಸಿರು ಕಟ್ಟುವ ವಾತಾವರಣ. ಸನಲ್ ಮೈಯಿಂದ ಬೆವರು ಸುರಿಯುತ್ತಿರಲಿಲ್ಲ, ದೇಹವೇ ಕುದಿಯುತ್ತಿತ್ತು. ಆತ ಕುಸಿದು ಬಿದ್ದಾಗ ಜೊತೆಗಿದ್ದವರು ಓಡಿ ಬಂದರು, ಮುಖಕ್ಕೆ ನೀರು ಚಿಮುಕಿಸಿದರು. ಆದರೆ ಸನಲ್ ಕಣ್ಣು ತೆರೆಯಲಿಲ್ಲ. ಆತನ ದೇಹ ಒಳಗಿನ ಅಂಗಾಂಗಗಳು ಆ ವಿಪರೀತ ಶಾಖಕ್ಕೆ ಬೆಂದು ಹೋಗಿದ್ದವು. ಇದನ್ನೇ ವೈದ್ಯಕೀಯ ಲೋಕ ಸನ್ ಶಾಕ್ ಎನ್ನುತ್ತಾರೆ. ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ಮನೆಯ ಆಧಾರ ಸ್ತಂಭವನ್ನೇ ಉರುಳಿಸಿಬಿಟ್ಟಿತ್ತು. ಸನಲ್ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಆತನ ಪ್ರಾಣಕ್ಕಾಗಿ ನಡೆಸಿದ ಆ ಹೋರಾಟ ಮತ್ತು ಆ ಅಂತಿಮ ಕ್ಷಣದ ದೃಶ್ಯ ಕಲ್ಲು ಮನಸ್ಸಿನವರನ್ನೂ ಕರಗಿಸುವಂತಿತ್ತು. ಆದರೆ ಬಂಧುಗಳೇ, ಸನಲ್ ಒಬ್ಬರೇ ಅಲ್ಲ. ಕಾಸರಗೋಡಿನಲ್ಲಿ ಇನ್ನೂ 2 ಸಾವು ಬದುಕಿನ ನಡುವೆ ಇದ್ದಾರೆ. ಸೂರ್ಯ ಯಾಕಿಷ್ಟು ಕ್ರೂರಿಯಾಗುತ್ತಿದ್ದಾನೆ? ನಾವು ಮಾಡುತ್ತಿರುವ ಆ ಒಂದು ದೊಡ್ಡ ತಪ್ಪು ಯಾವುದು? ಆ ಎಚ್ಚರಿಕೆಯ ಮಾತು. ಬಂಧುಗಳೇ, ಸನಲ್ ಆಸ್ಪತ್ರೆಗೆ ಸೇರಿದಾಗ ಬದುಕುವ ಆಸೆ ಎಲ್ಲರಿಗೂ ಇತ್ತು. ಮನೆಯಲ್ಲಿ ಆತನ ಪತ್ನಿ, ಮಕ್ಕಳು ಈಗ ಬರ್ತಾರೆ, ಸುಸ್ತಾಗಿದೆ ಅಷ್ಟೇ ಎಂದು ದೇವರಲ್ಲಿ ಮೊರೆ ಇಡುತ್ತಿದ್ದರು. ಆದರೆ ವೈದ್ಯರ ಮುಖ ಆತಂಕವಿತ್ತು. ಸನಲ್ ದೇಹ ತಾಪಮಾನ ಸಾಮಾನ್ಯಕ್ಕಿಂತ ಎಷ್ಟೋ ಹೆಚ್ಚಾಗಿತ್ತು. ಸೂರ್ಯನ ಶಾಖ ಆತನ ರಕ್ತವನ್ನೇ ಹಾವಿಯಾಗುವಂತೆ ಮಾಡಿಬಿಟ್ಟಿತ್ತು. ಬಂಧುಗಳ ಇಡೀ ರಾತ್ರಿ ಹೋರಾಟ ನಡೆಯಿತು. ಒಂದು ಕಡೆ ಆಸ್ಪತ್ರೆಯ ಯಂತ್ರಗಳ ಶಬ್ದ, ಮತ್ತೊಂದು ಕಡೆ ಮನೆಯವರ ಪ್ರಾರ್ಥನೆ. ಆದರೆ ಗುರುವಾರ ಬೆಳಿಗ್ಗೆ ಸೂರ್ಯ ಉದಯಿಸುವ ಹೊತ್ತಿಗೆ ಸನಲ್ ಎಂಬ ಸೂರ್ಯ ಅಸ್ತಮಿಸಿಬಿಟ್ಟಿತ್ತು. ಮನೆಗೆ ಬಂದದ್ದು ಕೇವಲ ಆತನ ಪಾರ್ಥಿವ ಶರೀರ. ಮಕ್ಕಳ ಆಕ್ರಂದನ,
ಹೆಂಡತಿಯ ಮೂರ್ಛೆ, ಆ ಮಣ್ಣಿನ ಗೋಡೆಗಳೂ ಅಳುವಂತಿದ್ದವು. ಬಂಧುಗಳೇ, ಸನಲ್ ಹೋಗಿಬಿಟ್ಟರು. ಆದರೆ ಅವರು ನಮಗಾಗಿ ಒಂದು ದೊಡ್ಡ ಎಚ್ಚರಿಕೆ ಬಿಟ್ಟು ಹೋಗಿದ್ದಾರೆ. ಈ ಬಿಸಿಲನ್ನು ನಾವು ಲಘುವಾಗಿ ಪರಿಗಣಿಸಿದರೆ ಮುಂದಿನ ಬಳಿ ಯಾರದ್ದು? ಆ ಭಯಾನಕ ಸತ್ಯ. ಬಂಧುಗಳೇ, ಇವತ್ತು ಕಾಸರಗೋಡಿನಲ್ಲಿ ಬಿಸಿಲು ಯಾಕೆ ಇಷ್ಟು ಕೆಂಡವಾಗುತ್ತಿದೆ? ನಾವು ಸುಖದ ಹಿಂದೆ ಬಿದ್ದು ಕಾಡುಗಳನ್ನು ಕಡಿದು ಹಾಕಿದ್ದೆವು. ಬಿಸಿಲನ್ನು ತಡೆಯಲು ಮರಗಳನ್ನು ನಮ್ಮ ಕೈಯಾರೆ ಉರುಳಿಸಿದೆವು. ಇವತ್ತು ನಮಗೆ ನೆರಳು ನೀಡಲು ಯಾವ ಮರವೂ ಉಳಿದಿಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ದೇಹವನ್ನು ಸುಡುತ್ತಿದೆ. ಸನಲ್ ಕುಮಾರ್ ಅವರ ಸಾವು ಕೇವಲ ಒಂದು ಅಪಘಾತವಲ್ಲ, ಅದು ಪ್ರಕೃತಿ ನಮಗೆ ನೀಡಿದ ಶಿಕ್ಷೆ. ಬಿಸಿಲು ಹೆಚ್ಚುತ್ತಿದೆ, ನೀರು ಬತ್ತುತ್ತಿದೆ. ಈ ಉರಿಯುವ ಬೆಂಕಿಯಿಂದ ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ನಮ್ಮ ಪೂರ್ವಜನರು ಪಾಲಿಸುತ್ತಿದ್ದ ಆ ಒಂದು ರಹಸ್ಯ ಸೂತ್ರ ಯಾವುದು? ಆ ಜೀವ ರಕ್ಷಕ ಮಾಹಿತಿ. ನನ್ನ ಮುದ್ದಿನ ಬಂಧುಗಳೇ, ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳೋಣ. ದುಡಿಮೆ ಇವತ್ತು ಸಿಗಬಹುದು, ಜೀವ ಹೋದರೆ ಮರಳಿ ಸಿಗುತ್ತಾ? ನಮ್ಮ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ನೀವು ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿಸಿ, ಆಗ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ. ನನ್ನ ಕಿವಿಮಾತು ಪ್ರೀತಿಯ ಬಂಧುಗಳೇ, ಒಂದು, ಮಧ್ಯಾಹ್ನ ಕೆಲಸ ಮಾಡುವ ಹಠ ಬಿಡಿ. 2, ಬಾಯಾರಿಕೆ ಇಲ್ಲದಿದ್ದರೂ ನೀರು ಕುಡಿಯಿರಿ. 3, ಮನೆಯ ಮುಂದೆ ಒಂದಾದರೂ ಗಿಡ ನೆಡಿ. 4, ದಾರಿಯಲ್ಲಿ ಹೋಗುವವರಿಗೆ ನೀರು ನೀಡಿ. ಸನಲ್ ಅವರ ಕುಟುಂಬಕ್ಕೆ ಧೈರ್ಯ ನೀಡಲಿ, ನಮಗೆ ಬಿಸಿಲಿನಿಂದ ರಕ್ಷಣೆ ನೀಡಲಿ. ಜಾಗೃತರಾಗಿರಿ, ಪ್ರೀತಿ ಹಂಚಿ, ಸತ್ಯದ ಹಾದಿಯಲ್ಲಿ ನಿಮ್ಮೊಂದಿಗೆ ನಾನು ನಿಮ್ಮ ಅಬು ರಾಜಿ ಸವಣೂರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.